Very good morning to all of you. And in this second session, I would like to explain you about how to prepare a front elevation from by referring to plan which is already prepared. So in the previous session, I've explained about how to prepare plan at sea level for both ground floor level and first floor level for a two-story residential building. So you can visualize this. So this is the ground floor plan and this is the first floor plan. By seeing these two plans, we have to draw or prepare front elevation. So in order to prepare this, a plan is required. To prepare plan, we already explained a line diagram is required. After converting this into plan, so we have to transfer the visible lines from front end. So we can prepare many types of elevations. It may be side elevation or it may be end elevation. So normally elevation would be at the front. So we can prepare front elevation. ಸೊ ಇಷ್ಟು ಏನು ಮಾಡಬೇಕಂದ್ರೆ ಇಲ್ಲಿ ಏನೇನು ಕಾಣುತ್ತೆ ಇಲ್ಲಿ ನಿಂತ್ಕೋಬೇಕು, ಇಮ್ಯಾಜಿನ್ ಮಾಡಬೇಕು. ಇಲ್ಲಿ ನಿಂತ್ಕೊಂಡಾಗ ನಿಮ್ಗೆ ಏನೇನು ಕಾಣುತ್ತೆ ಅಂತೇಳಿ ಯಾವುದು ವಿಜುವಲೈಸ್ ಮಾಡ್ಬೋದು, ನಿಮಗೆ ಕಾಣ್ತಾ ಇರುತ್ತೆ ಅದನ್ನು ಮಾತ್ರ ಲೈನನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಎಲಿವೇಶನ್ ವಿಲ್ ಬಿ ರಿಟರ್ನ್ ಅಟ್ ದ ಬಾಟಮ್ ಆ್ಯಂಡ್ ಸೆಕ್ಷನ್ ಎಲಿವೇಶನ್ ವಿಲ್ ಬಿ ರಿಟರ್ನ್ ಅಟ್ ದಿ ಸೈಡ್. ಸೊ ಇದು ತುಂಬ ದೊಡ್ಡ ಡ್ರಾಯಿಂಗ್ ಆಗಿರೋದ್ರಿಂದ 2 ಸ್ಟೋರಿ ಅಂದರೆ ಡಬಲ್ ಕೆಲಸ ಬರುತ್ತೆ. ಸೊ ಹಾಗಾಗಿ ಏನು ಮಾಡಿದ್ದೀನಿ ನಾನಂದರೆ ನಾನು ಅಕಾಮಡೇಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಷ್ಟೆಲ್ಲ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನಾವು it is very important that we have to visualize from the front such that the visible lines or visible structures must be transferred here. ಸೊ ಇಲ್ಲಿ ಕಾಂಪೌಂಡ್ ಕಾಣುತ್ತೆ ಅಂದರೆ 2 ಪಾಯಿಂಟ್ಗಳು ಇಲ್ಲಿ ಟ್ರಾನ್ಸ್ಫರ್ ಆಗಬೇಕು. ಸೊ ಕಾಂಪೌಂಡ್ ಥಿಕ್ನೆಸ್ಸು ಮತ್ತು ಕಾಂಪೌಂಡ್. ಸೊ ಇಲ್ಲಿ ನೋಡಿ ಈ ಕಾಂಪೌಂಡ್ ವಾಲ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಥಿನ್ ಲೈನಲ್ಲಿ ಎಕ್ಸ್ಟೆಂಡ್ ಮಾಡಬೇಕು. ಅಗೇನ್ ದಿಸ್ ವಿಲ್ ಬಿ ಎಕ್ಸ್ಟೆಂಡೆಡ್. ಸೊ ಐ ಕ್ಯಾನ್ ವಿಜುವಲೈಸ್ ಇಯರ್. ಆ್ಯಂಡ್ ದೆನ್ ಗೇಟ್ ಮುಂದ್ಗಡೆ ನಿಂತ್ಕೊಂಡ್ರೆ ಗೇಟ್ ಕಾಣುತ್ತೆ, ಅದರ ಹೈಟ್ ಕಾಣುತ್ತೆ ಅಲ್ವಾ, ವಿಡ್ತ್ ಕಾಣ್ತದೆ ಮತ್ತು ಹೈಟ್ ಕಾಣ್ತದೆ. ಸೊ ನಾನೇನು ಮಾಡಬೇಕು, ಅದನ್ನು ವಿಡ್ತನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಆಗ್ತದೋ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಬೋತ್ ಆರ್ ವಿಸಿಬಲ್. ಸೊ ದೇರ್ ಫಾರ್ ದಿಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಇಯರ್ ವಿತ್ ಅ ಥಿನ್ ಲೈನ್. ಸೊ ಇದು ಥಿನ್ ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ನಾನು. ಸೊ ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್. ಆ್ಯಂಡ್ ದೆನ್ ಇನ್ನೇನು ಕಾಣುತ್ತೆ ನಿಮಗೆ ಇಲ್ಲಿ ಕಾಲಮ್ದು ಇನ್ನರ್ ಲೈನು ಕಾಣ್ತಾ ಇದೆ ನಿಮಗೆ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಇಯರ್. ನೆಕ್ಸ್ಟ್ ಇಲ್ಲಿಂದ ಬರ್ತೀವಿ ಮತ್ತೆ. ಇದು ಕೆಳಗಡೆ ಪಾರ್ಟು ಇಲ್ಲಿ ಸ್ಟೆಪ್ ಇರೋದು ಇಲ್ಲಿಂದ ಕಾಣುತ್ತೆ. ಸೊ ಈ ಲೈನ್ ಕಾಣುತ್ತೆ, ಈ ವಾಲ್ ಎಂಡ್ ಕಾಣ್ತದೆ. ಸೊ ದಿಸ್ ವಾಲ್ ಎಂಡ್ ಇಸ್ ಟ್ರಾನ್ಸ್ಫರ್ಡ್ ಅಗೇನ್ ವಿತ್ ಥಿನ್ ಲೈನ್. ಸೊ ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್. ಆ್ಯಂಡ್ ನೆಕ್ಸ್ಟ್ ದ ಸ್ಟೆಪ್ ವಿಲ್ ಬಿ ಟ್ರಾನ್ಸ್ಫರ್ಡ್ ದಿಸ್ ಎಂಡ್ ಆ್ಯಂಡ್ ದಿಸ್ ಎಂಡ್. ಸೊ ಇದ್ರ ಪಕ್ಕದಲ್ಲೇ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನು ಅಷ್ಟೇ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಫಸ್ಟ್ ಥಿನ್ ಲೈನಲ್ಲಿ ಹಾಕಿ ಆಮೇಲೆ ಯಾವುದನ್ನ ಎಷ್ಟು ಹೈಟ್ ಮಾಡ್ಬೇಕಂತೇಳಿ ಆಮೇಲೆ ನೋಡೋಣ ಅಂತೇಳಿ. ಸೊ ಇಲ್ಲಿಂದ ಮತ್ತೆ ಒಂದು ಲೈನ್ ಟ್ರಾನ್ಸ್ಫರ್ ಆಯಿತು, ಇದಾಯಿತು. ಆಮೇಲೆ ಎಂಡ್ ಆಫ್ ದಿ ವಾಲ್, ಇದು ಎಂಡ್ ಆಫ್ ದಿ ವಾಲ್ ಇಲ್ಲಿ ಕಾಣ್ತಾ ಇದೆ ನಮಗೆ. ಸೊ ಎಂಡ್ ಆಫ್ ದಿ ವಾಲ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್. ಎಂಡ್ ಆಫ್ ದಿ ವಾಲ್. ಓಕೆ ಫೈನ್, ದಿಸ್ ಆಲ್ಸೋ ಓವರ್. ನೆಕ್ಸ್ಟ್ ಇಲ್ಲಿ ಬಂದಾಗ ಈ ವಿಂಡೋ ಓಪನಿಂಗ್ ಎಷ್ಟಿರುತ್ತೆ, ವಿಡ್ತು ಕಾಣುತ್ತೆ ಮತ್ತು ಛಜ್ಜ ಕಾಣುತ್ತೆ ಮುಂದ್ಗಡೆ. ಸೊ ಹಾಗಾಗಿ ವಿಡ್ತು ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಫಸ್ಟು. ವಿಡ್ತ್ ಆಫ್ ವಿಂಡೋ ಇಸ್ ಟ್ರಾನ್ಸ್ಫರ್ಡ್. ಆ್ಯಂಡ್ ದೆನ್ ಥಿಕ್ನೆಸ್ ವಿಡ್ತ್ ಆಫ್ ಛಜ್ಜ ಇಸ್ ಆಲ್ಸೋ ವಿಸಿಬಲ್ ಫ್ರಮ್ ಫ್ರಂಟ್ ಎಂಡ್. ಸೊ ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್. ಆ್ಯಂಡ್ ಅಗೈನ್ ದಿಸ್ ಎಂಡ್ is also transferred. So with a thin line, and again width of ಛಜ್ಜ has been transferred. ಸೊ ಇದನ್ನೆಲ್ಲ ನಾನು ಮಾಡಿ ಥಿನ್ ಲೈನಲ್ಲಿ ಬರಿತಾ ಇದ್ದೀನಿ. ಇನ್ನೇನು ಕಾಣುತ್ತೆ ಇಲ್ಲಿ ಕಾಣುತ್ತಂಗೆ ಗೋಡೆ ಕಾಣುತ್ತೆ ಅಷ್ಟೇ. ಇದ್ರ ಕಾಂಪೌಂಡ್ ವಾಲು ಹೈಟ್ ಕಾಣ್ತಾ ಇರ್ತದೆ, ಇದರಲ್ಲಿ ಗೋಡೆ ಕಾಣ್ತಾ ಇರ್ತದೆ. ನೆಕ್ಸ್ಟ್ ವೆಂಟಿಲೇಟರ್ ಲೈನ್ಸು ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದು ನೆಕ್ಸ್ಟು ಈ ಎಂಡು. ಸೊ ಇದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೆಕ್ಸ್ಟು ಗೋಡೆ ಎಂಡ್ ಏನಿರ್ತದೆ ಅದು ಇಲ್ಲಿ ಟ್ರಾನ್ಸ್ಫರ್ ಆಗಬೇಕು, ಅದನ್ನು ಮಾಡಿದ್ದೀನಿ. ನೆಕ್ಸ್ಟು ಕಾಂಪೌಂಡ್ ಇದು ಕಾಣ್ತದೆ. ಸೊ ಇಲ್ಲಿ ತನಕ ಬರೆದಿದ್ದೀನಿ. ನೆಕ್ಸ್ಟು ಇದ್ರದ್ದು ವಿಡ್ತ್ ಕಾಣೋದಿಲ್ಲ, ಇಲ್ಲಿ ಕಾಣುತ್ತೆ ವಿಡ್ತ್ ಆಫ್ ಕಾಂಪೌಂಡ್ ಕಾಣ್ತದೆ, ಇಲ್ಲಿ ವಿಡ್ತ್ ಆಫ್ ಕಾಂಪೌಂಡು ಕಾಣೋದಿಲ್ಲ. ಸೊ ಇಲ್ಲಿ ಬರೀಬೇಕಾದ್ರೆ ಈಗ ನೋಡಿ ಕಾಂಪೌಂಡ್ ಹೈಟ್ ಎಲ್ಲಿ ತನಕ ಬರಬೇಕು, ಇಲ್ಲಿ ಇದು ಗೇಟ್ ಎಂಡ್ ಆಗಿರೋದು. ಸೊ ಈ ಲೈನ್ ಅಂದರೆ ಇದು ಥಿಕ್ ಲೈನ್ ಬರೀಬೇಕಾದ್ರೆ. ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಅಡ್ಜಸ್ಟ್ ಹಿಯರ್. ನೀವು ಕಾಣಬೇಕಲ್ಲ ಅದೆಲ್ಲ. ಐ ಹೋಪ್ ದಿಸ್ ವಿಸಿಬಲ್ ನಾವು. ಇನ್ನೂ ಸ್ವಲ್ಪ ಕೆಳಗಡೆ ಬರಬೇಕು. ಓಕೆ ಫೈನ್, ಈಗ ನಿಮಗೆ ಗೊತ್ತಾಗ್ತಾ ಇದೆ.
ಸೊ ಎಲ್ಲಿ ತನಕ ಬರಬೇಕು, ಇದು ಮುಂದ್ಗಡೆ ಗೇಟ್ ಬಿಡ್ತು ಈ ಲೈನಿಗೆ ಎಕ್ಸ್ಟೆಂಡ್ ಆಗಬೇಕಾಗಿತ್ತು. ಸೊ ಇಲ್ಲಿ ತನಕ ಥಿಕ್ ಲೈನ್ ಬರಬೇಕು ಕಾಂಪೌಂಡು, ಅಂದರೆ ಇಲ್ಲಿ ತನಕ ನಿಮಗೆ ಕೆಳಗಡೆ ಭಾಗ ಏನು ಕಾಣೋದಿಲ್ಲ ಅಂತ, ಬರೀ ಕಾಂಪೌಂಡ್ ಮಾತ್ರ ಕಾಣ್ತಿರ್ತದೆ. ಸೊ ಇಲ್ಲಿಗೆ ಬರೋದು ಗೇಟು ಅಲ್ವಾ, ಈ ಲೈನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ 2 ಮೀಟರ್ ಡಿಸ್ಟೆನ್ಸ್ ಅಂದರೆ ಇಟ್ ವಿಲ್ ಬಿ 4 ಸೆಂಟಿಮೀಟರ್ ಇನ್ ದಿಸ್ ಸ್ಕೇಲ್. ಸೊ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಗೇಟ್ ನಾವು ಎಲಿವೇಶನ್ ನಮ್ಗೆ ಯಾವ ಥರ ಬೇಕು ಆ ಥರ ಕೊಡ್ಬೋದು. ಸೊ ಹೈಟ್ ಆಫ್ ದಿಸ್ ಕಾಂಪೌಂಡ್ ಈಸ್ ಆಸ್ 1.8, ದಿಸ್ 0.9 ಮೀಟರ್. ಸೊ ದಿಸ್ ದ ಎಂಡ್ ಆಫ್ ದಿಸ್ ಕಾಂಪೌಂಡ್. ನಾವು ಇದನ್ನು ಎಲಿವೇಶನ್ ಆಮೇಲೆ ನೋಡೋಣ ಅಂತ ಏನು ಬರ್ತದೆ ಅಂತೇಳಿ, ಅಥವಾ ಫಸ್ಟ್ ಇದು ಮಾಡ್ಬೋದು. ಸೊ ಗೇಟ್ ಸ್ಲೈಡಿಂಗ್ ಗೇಟ್ ಆದರೆ ಈ ಥರ ಮಾಡಿದ್ರು ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಸೊ ರೈಟ್ ಈ ಥರ ಗೇಟ್ ಸ್ಲೈಡಿಂಗ್ ಗೇಟ್ ಆದರೆ ಈ ಥರ ಮಾಡ್ಬೋದು, ಇಲ್ಲ ಡಿಸೈನ್ ನಾನು ಮೊದಲು ಮಾಡಿದ್ನಲ್ಲ ಆ ಥರ ಮಾಡ್ಬೋದು. ಇಟ್ ಇಸ್ ಲೆಫ್ಟ್ ಟು ಯು. ಆ್ಯಂಡ್ ದೆನ್ ಆ್ಯಕ್ಚುಲಿ ಗೇಟಲ್ಲಿ ಮೂವ್ ಮಾಡಿದ್ದೀನಿ ಅಂದರೆ ಈ ಕಡೆ ತೋರಿಸ್ಬೇಕು ಲೆಕ್ಕ. ಸೊ ಇಲ್ಲಿ ತನಕ ಬರೀಬೇಕಂದ್ರೆ ಒಂದು ನಿಮಿಷ ಇದನ್ನು ತೆಗಿಬೇಕು. ಸೊ ಇಟ್ ಈಸ್ ಹಾಫ್ ಓಪನ್. ಸೊ ಈ ಲೈನ್ ಟ್ರಾನ್ಸ್ಫರ್ ಆಗಿದೆ, ಇದು ಇಲ್ಲಿ ತನಕ ಮಾತ್ರ ತೋರಿಸ್ಬೇಕಾಯಿತು. ಸೊ ಈ ಗೇಟು ಇಲ್ಲಿ ತನಕ ಎಕ್ಸ್ಟೆಂಡ್ ಆಗಬೇಕು. ಎಷ್ಟು ಹಾಫ್ ಅಂದರೆ 1 ಮೀಟರ್ ಎಕ್ಸ್ಟೆಂಡ್ ಆಗಬೇಕು, 1 ಅಂದರೆ 2 ಸೆಂಟಿಮೀಟರ್ ಇನ್ ದಿಸ್ ಸೈಡ್. ಸೊ ರೇಲಿಂಗ್ಸ್ ನಿಮಗೆ ಕಾಣಬೇಕದು ನಾರ್ಮಲಾಗಿ ಸ್ಟೀಲ್ ಗೇಟ್ಸ್ ಅಲ್ವಾ, ಮೆಟಲಿಂದ ಮಾಡಿರ್ತೀವಿ. ಸೊ ದಿಸ್ ವಿಲ್ ಬಿ ಲೈಕ್ ದಿಸ್. ಆ್ಯಂಡ್ ಇಲ್ಲಿ ಬೇಕಾದ್ರೆ ನೀವು ಇದನ್ನು ತೋರಿಸ್ಬೋದು ಲಾಕ್ ಮಾಡೋದಕ್ಕೆ. ಹೌದಾ, ರೈಟ್. ಸೊ ದಿಸ್ ಈಸ್ ರೈಟ್ ನಾವು. ಸೊ ಆ ಕಡೆಯಿಂದ ನೋಡಿದಾಗ ನಿಮಗೆ ಗೇಟ್ ಕಾಣ್ತಾ ಇದೆ. ನೆಕ್ಸ್ಟು ಇಲ್ಲಿ ಬಂದಾಗ ನಿಮಗೆ ವಾಲ್ ಕಾಣಬೇಕು. ಇದು ಒಳಗಡೆ ವಾಲ್ ಬರುತ್ತೆ. ಸೊ ಈ ವಾಲು ಇಲ್ಲಿ ತನಕ ರೈಸ್ ಆಗಬೇಕಂದ್ರೆ, ಸೊ ವಿಲ್ ಮೆಜರ್ ದ ಹೈಟ್ ನಾವು. ಸೊ ದಿಸ್ ಅ ಗ್ರೌಂಡ್ ಲೆವೆಲ್. ಸೊ ಗ್ರೌಂಡ್ ಲೆವೆಲಿಂದ 0.3 ಮೀಟರಲ್ಲಿ ಪಾರ್ಕಿಂಗ್ ಫ್ಲೋರ್ ಕಾಣ್ತಾ ಇರುತ್ತೆ, ಅಂದರೆ 0.6 ಮೀಟರ್. ಸೊ ದಿಸ್ ವಿಲ್ ಬಿ ದ ಪಾಯಿಂಟ್ ಆ್ಯಂಡ್ ವಿ ಹ್ಯಾವ್ ಟು ಎಕ್ಸ್ಟೆಂಡ್ ದಿಸ್. ಸೊ ಪೂರ್ತಿ ಎಕ್ಸ್ಟೆಂಡ್ ಮಾಡಬೇಕಾಗಿಲ್ಲ, ಇಷ್ಟು ಮಾತ್ರ ನಿಮಗೆ ಮಧ್ಯೆ ಕಾಣಬೇಕು. ಸೊ ದೀಸ್ ಅಬೌಟ್ ಆ್ಯಕ್ಚುಲಿ ಇಲ್ಲಿ ಏನಾಗಿರ್ತದೆ ಅಂದರೆ ನಿಮಗೆ ಕಾಣೋದಿಲ್ಲ, ಕಾಂಪೌಂಡ್ ಇರೋದ್ರಿಂದ ಕಾಂಪೌಂಡ್ ಮುಂದೆ ಬರೋದ್ರಿಂದ ಗೇಟ್ ಕಾಣ್ತಾ ಇರ್ತದೆ. ಸೊ ಈ ಲೈನ್ ಇಂಡಿಕೇಟ್ ಮಾಡೋದು ಅದು ಫ್ಲೋರ್ ಲೆವೆಲ್ಲು ಅಟ್ ಪಾರ್ಕಿಂಗ್ ಏರಿಯಾ. ನೆಕ್ಸ್ಟು ಈ 0.3 ಮೀಟರ್ ಆದಮೇಲೆ ಇದು 0.45 ಟೋಟಲ್ಲು, ಅಂದರೆ ಇದು ಡಿಫ್ರೆನ್ಸ್ ಎಷ್ಟು 0.15, ನಥಿಂಗ್ ಬಟ್ 0.3. ಸೊ ದಿಸ್ ವಿಲ್ ಬಿ ದ ಇನ್ನರ್ ಫ್ಲೋರ್. ಅದು ನಿಮಗೆ ಕಾಣೋದಿಲ್ಲ, ಅದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೆಕ್ಸ್ಟ್ ಇದು 0.3 ಅಂದರೆ ಇದೆಲ್ಲ 0.3 ಇರ್ತದೆ, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ನೆಕ್ಸ್ಟ್ height of this wall, it will be up to 3.75 meter. So from ground level it will be up to 3.75. it is doubled. So you can calculate 3.75 into 2, so it is 7.5 centimeter. You have to mark from here. 7.5 centimeter is marked here. Again here also 7.5. so join these two lines by thick line. That is a roof level. I think this is not parallel. Just a minute. ಸೊ ಅದಕ್ಕೆ ಮಿನಿ ಡ್ರಾಫ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಾಂದರೆ ಎಕ್ಸಾಕ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಮಾಡಬೇಕು. 7.5 is marked here, ಇದು ಪಾಯಿಂಟು, and 7.5 here. So this is the line. So this is the roof level. Now it is all right. ಇದು ರೂಫ್ ಲೆವೆಲ್ ಆಯಿತು. ಇದನ್ನು ಜಾಯಿನ್ ಮಾಡಿ ಎಂಡ್ ಪಾಯಿಂಟು. ಇದು ಕಾಲಮ್ ಇಲ್ಲಿ ಕಾಣ್ತಾ ಇರುತ್ತೆ ನಿಮಗೆ. ಸೊ ಈ ಲೈನ್ನ ಇಲ್ಲಿ ಪೂರ್ತಿ ಎಕ್ಸ್ಟೆಂಡ್ ಮಾಡಬೇಕು.
ಇದು ಕಾಲಮ್ ಲೈನ್ ಇದೆ, 2 ಕಾಲಮ್ ವಿಡ್ತನ್ನು ಕಾಣ್ತಾ ಇರುತ್ತೆ ಮುಂದ್ಗಡೆಯಿಂದ. ನೆಕ್ಸ್ಟು ಇಲ್ಲಿ ಬಂದಾಗ ಈ ವಾಲು ಅಥವಾ ಈ ವಾಲ್ ಇಲ್ಲಿ ಎಕ್ಸ್ಟೆನ್ಷನ್ ಮಾಡಿದ್ದೀವಲ್ಲ, ಇದನ್ನು ಕಾಣಬೇಕಿಲ್ಲ ನಮಗೆ. ಸೊ ಇಲ್ಲಿ ನಿಮಗೆ ಈ ವಾಲ್ ಗೊತ್ತಾಗ್ತಾ ಇರುತ್ತೆ, ಈ ವಾಲ್ ಬರೀಬೇಕು. ನೆಕ್ಸ್ಟು ಈ ವಾಲು ಕಾಣುತ್ತೆ ಇಲ್ಲಿ ನಿಮಗೆ. ಸೊ ಹಾಗಾಗಿ ಈ ವಾಲ್ನು ಬರೀಬೇಕು. ಎಲ್ಲಿ ತನಕ ಕಾಣುತ್ತೆ ವಾಲ್ ಅಂದರೆ ಫ್ಲೋರ್ ಲೆವೆಲ್ ತನಕ ಕಾಣುತ್ತೆ, ಇಲ್ಲಿ ತನಕ ಬರೀಬೇಕು. ನೆಕ್ಸ್ಟು ಇನ್ನೇನಲ್ಲಿ ಸ್ಟೆಪ್ಸು ಬಾಟಮ್ ಲೆವೆಲಲ್ಲಿ 0.3 ಬರೆದಿನಲ್ಲ, ಅದ್ರ ಮೇಲೆ ಸ್ಟೆಪ್ಸ್ ಕಾಣಬೇಕು ನಿಮಗೆ. ಎಷ್ಟು ಹೈಟ್ ಅದು? ಸೊ ಇಟ್ ವಿಲ್ ಬಿ ಆಫ್ 0.15. ಸೊ 0.15 is 0.3. So 0.3 it will be marked here, and there is a rise of 0.3 and step is introduced here. The step is there at this end, and this line is also transferred. ಈ ಕಡೆಯಿಂದ ನೋಡಬೇಕಾದ್ರೆ ಆ ಸ್ಟೆಪ್ಪು ಕಾಣುತ್ತೆ ನಿಮಗೆ. ಸೊ ಇದನ್ನ ಎರಡು ಈ ಥರ ಜಾಯಿನ್ ಮಾಡ್ಬೋದು. ಅಂದರೆ ಈ ಸ್ಟೀಲ್ ಮೆಟಲ್ನ ಬಿಟ್ಟು ಆ ಕಡೆ ಈ ಕಡೆ ತೋರಿಸ್ಬೇಕು ಅದನ್ನು. ಈ ಕಡೆಯಿಂದ ಕಾಣ್ತಾ ಇರುತ್ತೆ, ಇದು ಇಷ್ಟು ಕಾಣ್ತಾ ಇರ್ತದೆ. ನೆಕ್ಸ್ಟು ಇನ್ನೇನು ವಿಸಿಬಲ್ ಇದೆ? ಒಂದು ವಾಲ್ ಆಯಿತು. ನೆಕ್ಸ್ಟು ಇದು ವಿಂಡೋ ಮತ್ತು ಛಜ್ಜ ಇಲ್ಲಿ ಕಾಣಿಸ್ಬೇಕು. ನಿಮಗೆ ಮೈನ್ ಡೋರ್ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂದರೆ ಅದು ಈ ಕಡೆ ಡೈರೆಕ್ಷನಲ್ಲಿರೋದ್ರಿಂದ ಫ್ರಂಟ್ ಎಲಿವೇಷನ್ಗೆ ಬರೋದಿಲ್ಲ. ಸಪೋಸ್ ಇದು ಈ ಡೈರೆಕ್ಷನಲ್ಲಿ ಕೊಟ್ಟಿದ್ದರೆ ಡೋರ್ ಬರ್ತಿತ್ತು, ಡೋರ್ ಕಾಣಲ್ಲ ಈಗ. ನೆಕ್ಸ್ಟು ಈ ಛಜ್ಜನೂ ಟ್ರಾನ್ಸ್ಫರ್ ಮಾಡಬೇಕಿಲ್ಲ ನಮಗೆ, ಹೌದಾ? ಸೊ ಥಿನ್ ಲೈನಲ್ಲಿ ಡ್ರಾ ಮಾಡಿ ನೆಕ್ಸ್ಟು ಎಲ್ಲಿಂದ ಈ ವಾಲಿಂದ ಇಲ್ಲಿ ಮುಂದೆ ಬರಬೇಕು. ಎಷ್ಟು ಹೈಟಲ್ಲಿ ಬರಬೇಕು ಅದು? ಸೊ ಇಟ್ ವಿಲ್ ಬಿ ಅಟ್ ಎನ್ ಹೈಟ್ ಆಫ್ ವಿಂಡೋ ಎಲ್ಲಿ ಕೊಟ್ಟಿರ್ತೀವಿ ನಾವು, ಸಿಲ್ ಲೆವೆಲಿಂದ ಮೇಲ್ಗಡೆ. ಸೊ ಟೋಟಲಿ ಇಟ್ ವಿಲ್ ಬಿ 0.9 plus 1.2 meter. So this will be at 2.1 meter. 2.1 into 2, so it will be 2.4, sorry 4.2. 4.2 ಅಲ್ಲಿ ಇಲ್ಲಿ ಮಾರ್ಕ್ ಮಾಡಬೇಕು. ಸೊ ಇಲ್ಲಿ ತನಕ ಛಜ್ಜ ಬರಬೇಕಂತ ಹೇಳಿದ್ದೀವಿ. ಸೊ ಬಾಟಮು ಅಥವಾ ಫ್ಲ್ಯಾಟ್ ಇರ್ತದೆ. ಸೊ ಮೇಲ್ಗಡೆ ಥಿಕ್ನೆಸ್ ಆಫ್, ನೀವು ಇಲ್ಲಿ ಬರಿಬೇಕಾದ್ರೆ ಇದನ್ನು ಡೀಟೇಲ್ಸ್ ನೋಡ್ಬೋದು. So this is also important. So now RCC lintel, I hope this is visible. So if you want you can zoom it out, zoom in. Okay, you see the details, construction details. While preparing section elevation, these all details must be incorporated. By preparing elevation, height of the structure is very very important. So here we have to include a chajja, RCC chajja of 600 mm wide and 150 mm thick at support and 50 mm at the free end. ಸೊ ಅಂದರೆ ನಾವೇನು ಮಾಡಬೇಕು, ಥಿಕ್ನೆಸ್ಸು 150 mm ಈ ಕಡೆ ಕೊಟ್ಟರೆ ಇದನ್ನು ಈ ಥರ ಬಂದಿರುತ್ತೆ. ಸೊ ಇದು 50 mm ಆ್ಯಂಡ್ ದಿಸ್ ಇಸ್ 150 mm. ಸೊ ಇದನ್ನು ನಾನು ಇಲ್ಲಿ ಸೇರಿಸ್ಬೇಕು. 600 mm ವೈಡ್ ಅಂದರೆ ಇದು 600 mm ಈ ಥರ ಬರಬೇಕು. ಸೊ ದಿಸ್ ಮಸ್ಟ್ ಬಿ ಆ್ಯಡೆಡ್ ಹಿಯರ್. ಸೊ ಹಂಗಾಗಿ ಸೊ ಇದೆಷ್ಟು ಬರಬೇಕಂದ್ರೆ ಥಿಕ್ನೆಸ್ ಆಫ್ 0.15 ಅಂದರೆ 0.3 ಬರ್ತದೆ, ಇಂಟು 2 ಅಂದರೆ 0.3. 0.3 is marked at fixed end and ಎಷ್ಟದು 0.50 ಅಂದರೆ 0.1. 0.1 is marked at the free end. So join these two and this will be, and it must be 0.6, nothing but 1.2. That means no need to measure it. Why? Because the line has been extended here. ಇದು ಬಿಡ್ತು 0.6 ಕೊಟ್ಟಿರ್ತೀವಿ ನಾವು ಇಲ್ಲಿ, ಹಾಗಾಗಿ ಸೇಮ್ ಬಿಡ್ತು ಬರ್ತದೆ ಅಲ್ಲಿ. ನೆಕ್ಸ್ಟು ಇದು ಛಜ್ಜ, ಈ ಛಜ್ಜ ಎರಡು ಒಂದೇ ಲೈನಲ್ಲಿ ಕಾಣೋದ್ರಿಂದ ಇಲ್ಲಿ ಒಂದು ಛಜ್ಜ ಕಾಣುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಇನ್ನೇನು ಪೆಂಡಿಂಗ್ ಇರೋದು? ಇಲ್ಲಿಂದ ನೋಡಿ, ಇಲ್ಲಾಯಿತು, ಇದು ಮುಗೀತು, ಈ ವಾಲ್ ಆಯಿತು, ಈ ವಿಂಡೋ ಆಯಿತು, ಈ ಛಜ್ಜ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ವಿಂಡೋ ಮತ್ತು ಛಜ್ಜನ. ಈ ಲೈನ್ ಆಲ್ರೆಡಿ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೀನಿ, ಅದನ್ನು ನಾನೇನು ಮಾಡ್ತೀನಿ ಈಗ ಹೈಟಿಗೆ ಕರೆಕ್ಟಾಗಿ ಇದು ಮಾಡಬೇಕು. 0.9 ಅಂದರೆ ಈ ಕಾಂಪೌಂಡ್ ವಾಲ್ ಮೇಲೆ ಬರ್ತದೆ, ಅಂದರೆ ಆ ಲೆವೆಲಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಇದು ಬಾಟಮ್ ಆಫ್ ದಿ ವಿಂಡೋ 0.9, ಸಾರಿ ವಿಡ್ತ್ ಆಫ್ ವಿಂಡೋ W2 is measuring 1.2 meter. ಸೊ ಝೂಮ್ ಇನ್ ಆಗಬೇಕಾ? ಓಕೆ ಫೈನ್.
So W2 is measuring 1.2 meter. See the schedule of openings. 1.2 is nothing but 2.4. It is already there. So when you project it, it comes automatically. W2 measuring 1.2 height. 1.2 is 2.4 in y direction, means vertical direction. 2.4 is marked here, and here also 2.4 meter is marked. ಇದನ್ನು ಎಕ್ಸ್ಟೆಂಡ್ ಲೈನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಇದನ್ನು ಜಾಯಿನ್ ಮಾಡಿ. ಸೊ ಈ ಥರ ಬರುತ್ತೆ ನಿಮಗೆ. ಸೊ ಇದು 2 ಶಟರ್ ವಿಂಡೋ ಆಗಿದರೆ ನೀವು ಇಲ್ಲಿ ಏನು ಮಾಡಬೇಕು, ಎಲಿವೇಷನಲ್ಲಿ ತೋರಿಸ್ಬೇಕು. ಈ ಥರ ಡ್ರಾ ಮಾಡಿ. ಸೊ ಇದು ಪ್ಯಾನಲ್ಸ್, ಸಿಂಗಲ್ ಪ್ಯಾನಲ್ ಗ್ಲೇಸ್ಡ್ ಡೋರ್, ಡಬಲ್ ಪ್ಯಾನಲ್ ಗ್ಲೇಸ್ಡ್ ಡೋರ್ ಅಂದರೆ ಇದಕ್ಕೆ ಗ್ಲಾಸ್ ಫಿಕ್ಸ್ ಮಾಡಿಸಿರ್ತೀವಿ. ಸೊ ಅದಕ್ಕೆ ಬರೀಬೇಕಾದ್ರೆ ಈ ಥರ ಬರೀಬೇಕು, ಈ ಥರ. ಇದು ಇಂಡಿಕೇಶನ್ ಆಫ್ ಗ್ಲಾಸ್. ಸೊ ಇದ್ರ ಮೇಲೆ ನನಗೆ ಛಜ್ಜ ಬರಬೇಕು. ಛಜ್ಜ ಎಷ್ಟು ಬಿಡ್ತಿರ್ತದೆ ಅಂತಂದರೆ, ಇಲ್ಲಿಂದ ಇಲ್ಲಿಗೆ ಪ್ರೊಜೆಕ್ಟ್ ಮಾಡಿದ್ದೀನಿ ಲೈನ್ ಆಲ್ರೆಡಿ ನಾನು. ಸೊ ಈ ಲೈನ್ ಪ್ಯಾರಲ್ ಆಗಿರ್ಬೇಕು ಯಾವಾಗಲೂ. ಸೊ ಇದು, so no need to draw double lines, it must be very precised, thick lines. And ಇಲ್ಲಿ ಏನಾಗಿರ್ತದೆ ಅಂದರೆ, ನಿಮಗೆ 2 ಥಿಕ್ನೆಸ್ ಇರೋದ್ರಿಂದ 2 ಲೈನ್ ಬರೋ ಚಾನ್ಸಸ್ ಇರ್ತದೆ. ಸೊ 0.3 ಮೀಟರ್ ಅಂದರೆ 158 ಫಿಕ್ಸ್ಡ್ ಆ್ಯಂಡ್ 0.3 150 mm ಥಿಕ್ ಅಂದರೆ 0.3 ಸ್ಕೇಲಿಗೆ ಕನ್ವರ್ಟ್ ಮಾಡಿದಾಗ ಈ ಲೈನು ಕಾಣುತ್ತೆ. ನೆಕ್ಸ್ಟು ಮುಂದ್ಗಡೆ ಥಿಕ್ನೆಸ್ಸು ಕಾಣ್ತಾ ಇರುತ್ತೆ. ಸೊ ಅದು 0.1 ಮೆಜರ್ ಮಾಡಿ, ಅಂದರೆ 0.1 ಅಂದರೆ 50 mm ಇರೋದ್ರಿಂದ ಡಬಲ್ ಮಾಡಿದಾಗ 0.1 ಸೆಂಟಿಮೀಟರ್ ಅಂತ ಆಯಿತು. ಸೊ ಅಲ್ಲಿಗೆ 2 ಲೈನ್ ಕಾಣ್ತಾ ಇರುತ್ತೆ ನಿಮಗೆ. ಥಿಕ್ನೆಸ್ 2 ಬರೋದ್ರಿಂದ 2 ಲೈನ್ ಬರುತ್ತೆ. ಸೊ ಈ ಛಜ್ಜ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇಲ್ಲಿ ವಾಲ್ ಏನು ಕಾಣೋದಿಲ್ಲ, ಸೀದಾ ಕಾಣ್ತಿರುತ್ತೆ. ಸೊ ನೆಕ್ಸ್ಟ್ ವೆಂಟಿಲೇಟರ್ ಬರುತ್ತೆ. ವೆಂಟಿಲೇಟ್ರ್ ಯಾವ ಹೈಟಲ್ಲಿ ಬರುತ್ತೆ ಅಂತೇಳಿ ಚೆಕ್ ಮಾಡಬೇಕಂದ್ರೆ, ಟೋಟಲ್ ಹೈಟು, ಬಿಲ್ಡಿಂಗ್ ಹೈಟು 3.75 ಮೈನಸ್ ವೆಂಟಿಲೇಟರ್ ಹೈಟನ್ನು ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ನೋಡಬೇಕು. ಸಿ ದ ಹೈಟ್ ಆಫ್ ವೆಂಟಿಲೇಟರ್ಸ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ಅಬೌಟ್ 0.9 into 0.6 ಮೀಟರ್. ಇದು ವಿಡ್ತ್, ಇದು ಹೈಟ್. ಸೊ 0.6 ಮೀಟರ್ ಇರೋದ್ರಿಂದ ಡಬಲ್ ಮಾಡಿದ್ರೆ 1.2. 1.2ನ ಮೈನಸ್ ಮಾಡಬೇಕು ಕೆಳಗಡೆಗೆ, ಮೈನಸ್ 1.2. ಸೊ ಇಟ್ ವಿಲ್ ಬಿ, ಈ ವ್ಯಾಲ್ಯೂ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇಸ್ ಈಕ್ವಲ್ ಟು 2.55 ಮೀಟರ್ ಬಾಟಮಿಂದ ಮೆಷರ್ ಮಾಡಬೇಕು. ಸೊ ಇಟ್ ವಿಲ್ ಬಿ ಮೆಷರ್ಡ್ ಫ್ರಮ್ ಬಾಟಮ್, ಆರ್ ಅದರ್ವೈಸ್ ಯು ಕ್ಯಾನ್ ಮೆಷರ್ ಫ್ರಮ್ ಟಾಪ್. 0.6 ಏನಿರ್ತದೆ ಅದನ್ನು ಮೆಷರ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ. ಸೊ 1.2 ಅಲ್ಲಿ ಮಾರ್ಕ್ ಮಾಡಬೇಕು. ಅಗೈನ್ ಇಟ್ ವಿಲ್ ಬಿ ಮಾರ್ಕ್ಡ್ ಅಟ್ 1.2. ಸೊ ನೆಕ್ಸ್ಟ್ ಇದನ್ನು ಜಾಯಿನ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ವೆಂಟಿಲೇಟರ್ ಡೆಡ್. ಇದಕ್ಕೂ ಅಷ್ಟೇ ಫ್ರೇಮ್ಗಳಿರ್ತದೆ, ಸ್ಟೀಲ್ ಫ್ರೇಮಲ್ಲಿ ಈ ಥರ ಮಾರ್ಕ್ ಮಾಡಿ ಇದಕ್ಕೆ ರಾಡ್ಸ್ ಹಾಕಿರ್ತೀವಿ, ಐರನ್ ರಾಡು. ಆಮೇಲೆ ಅದಕ್ಕೆ ಗ್ಲಾಸನ್ನು ಈ ಥರ ಇನ್ಕ್ಲೈನ್ಡ್ ಇದರಲ್ಲಿ ಅಲ್ಲಿಗೆ ಪ್ಲೇಸ್ ಮಾಡಿರ್ತೀವಿ. ಸೊ ದಟ್ ಇಸ್ ಅಬೌಟ್ ವೆಂಟಿಲೇಟರ್. ಇನ್ನೇನು ಕಾಣಿಸುತ್ತೆ ನಿಮಗೆ, ಲಾಸ್ಟಿಗೆ ಬಂದಾಗ ಒಂದು ವಾಲ್ ಕಾಣಬೇಕು, ಅದು ಕಂಟಿನ್ಯೂಸ್ ಥಿಕ್ ಲೈನ್ ಆಗಿರಬೇಕು. ಸೊ ದೀಸ್ ಅಬೌಟ್ ಎಲಿವೇಷನ್. ಇನ್ನೇನಾದರೂ ಕಾಣುತ್ತಾ ನೋಡಿ, ವಿಜುವಲೈಸ್ ಮಾಡಬೇಕು ನೀವು ಅಲ್ಲಿ. ಸೊ ಇಲ್ಲಿ ಬಂದಾಗ ನನಗೆ ಈ ಕಾಲಮ್ ಕಾಣಬೇಕು, ಕಾಣ್ತಾ ಇದೆ. ಛಜ್ಜ ಕಾಣಬೇಕು, ಕಾಣ್ತಾ ಇದೆ. ಎದುರುಗಡೆಯಿಂದ ನೋಡಿದ ಗೇಟ್ ಕಾಣಬೇಕು, ಕಾಣ್ತಾ ಇದೆ. ನೆಕ್ಸ್ಟು ಈ ವಾಲು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಈ ವಾಲು ಕಾಣಬೇಕು, ಆ ವಾಲು ಕಾಣ್ತಾ ಇದೆ. ಅಪ್ ಟು ಕಾಂಪೌಂಡ್ ಅಲ್ಲಿ ತನಕ ಮಾತ್ರ. ಕಾಂಪೌಂಡ್ ಇರೋದ್ರಿಂದ ಕಾಣೋದಿಲ್ಲ ಮಿಕ್ಕಿದ್ದು. ಈ ಗೇಟು ಕಾಂಪೌಂಡ್ ಪಕ್ಕದಲ್ಲಿ ಆ ಕಡೆ ಸ್ಲೈಡ್ ಮಾಡಿದ್ದೀನಿ ನಾನು, ಅದು ಸ್ಲೈಡಿಂಗ್ ಗೇಟ್ ಅಂತ ಕರಿತೀವಿ. ಸ್ಲೈಡ್ ಮಾಡಿದ್ವಿ. ಈ ವಿಂಡೋ ಕಾಣುತ್ತೆ. ಸೊ ಇದು ಏನು, ಗ್ಲೇಸ್ಡ್ ವಿಂಡೋಸ್, 2 ಶಟರ್ ಗ್ಲೇಸ್ಡ್ ವಿಂಡೋ. ಆ್ಯಂಡ್ ದೆನ್ ಛಜ್ಜ ಕಾಣ್ತಾ ಇದೆ. ನೆಕ್ಸ್ಟು ಇದು ಕಾಣ್ತಾ ಇದೆ. ಓಕೆ, ಎಲ್ಲ ಕಾಣ್ತಾ ಇದೆಯಲ್ವ. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ಥಿಕ್ನೆಸ್ ಆಫ್ ರೂಫ್ ಹಾಕಬೇಕು. ಥಿಕ್ನೆಸ್ ಆಫ್ ರೂಫ್ ಇಲ್ಲಿ ಆಮೇಲೆ ನೋಡಬೇಕಾದ್ರೆ ಆ್ಯಕ್ಚುಲಿ ಫ್ರಂಟ್ ಎಲಿವೇಷನ್ ಬೇರೆ ಥರ ಮಾಡ್ಬೋದು ನಾನು. ಸೊ ಇದೇ ಹೈಟಲ್ಲಿ. ಓಕೆ ಫೈನ್. ದಿಸ್ ಅಬೌಟ್ ಗ್ರೌಂಡ್ ಫ್ಲೋರ್. ಈಗ ಫಸ್ಟ್ ಫ್ಲೋರನ್ನು ನಾನೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದನ್ನ ಇಲ್ಲಿಡ್ತೀನಿ ನಾನೀಗ, ಸೊ ನಿಮಗೆ ಅರ್ಥ ಆಗಲಿ ಅಂಥೇಳಿ ಈ ಥರ ಇಡ್ತಾಯಿದ್ದೀನಿ. ಸೊ ದಿಸ್ ಕಾಂಪೌಂಡ್ ವಾಲ್,
ರೈಟ್. ಇದ್ರ ಮೇಲೆ ಈಗ 3.75 ಮೀಟ್ರ್ ಇದ್ರದ್ದಾಯಿತು. ಟೋಟಲ್ 3.75 ಅಂದರೆ 7.5 ಮೆಜರ್ ಮಾಡಿಟ್ಟಿದೆ. ನೆಕ್ಸ್ಟು ಇದ್ರದ್ದು ಹೈಟು 3.75 ಕೆಳಗಡೆದು, ಮೇಲ್ಗಡೆಯಿಂದ ಫ್ಲೋರ್ ಲೆವೆಲ್ ಅಥವಾ ಕೆಳಗಡೆಯಿಂದ ನೋಡಿದ್ರೆ ರೂಫ್ ಲೆವೆಲ್ ಅದು. ಥಿಕ್ನೆಸ್ ಆಫ್ ಸ್ಲ್ಯಾಬನ್ನ ಮೈನಸ್ ಮಾಡಿದ್ರೆ 0.15 ಮಾಡಿದ್ರೆ 3.6 ಬರೀಬೇಕು ಆ್ಯಕ್ಚುಲಿ. ಅದು 3.6 ಸೊ 0.15 ಅಂದರೆ 0.3. ಸೊ ಇಲ್ಲಿ ನಮಗೆ ಕಾಣೋದಿಲ್ಲ, ಇರಲಿ. ಆ್ಯಕ್ಚುಲಿ ಈ ಲೆವೆಲಿಗೆ ಬರಬೇಕಾಯ್ತು ಅದು 3.6. ನೆಕ್ಸ್ಟು ಇದರಿಂದ ಮೇಲ್ಗಡೆ ಹೈಟು 3.1 ಮೀಟರ್ ಪ್ಲಸ್ ಥಿಕ್ನೆಸ್ ಆಫ್ ಸ್ಲ್ಯಾಬ್ ಇಸ್ 0.15, ಸೊ ಇಟ್ ವಿಲ್ ಬಿ 3.25. ಇಲ್ಲಿಂದ 3.25 ಮೆಷರ್ ಮಾಡಬೇಕು ಅಂದರೆ ಇಂಟು 2, ಸೊ ಇಟ್ ವಿಲ್ ಬಿ 6.5. 6.5 is marked here, so including slab thickness of 150, so you can mark the height of slab so as 0.3. 0.15 ಅಂದರೆ 0.3. ಇಲ್ಲಿಂದನೂ ಅಷ್ಟೇ 6.5 measured from this end and 0.3 measured from the top. So you draw these lines and you draw these lines also. Thickness of slab ಅದು ಎಲಿವೇಷನಲ್ಲಿ ಕಂಡ್ರೆ ಬರೀಬೇಕು, ಕಾಣಲಿಲ್ಲ ಅಂದರೆ ಬೇಡ. ನೆಕ್ಸ್ಟ್ ಇಲ್ಲಿಂದ ನೋಡಿದ್ರೆ ನಾನು ಬಾಲ್ಕನಿ ಕೊಟ್ಟಿದ್ದೀನಿ. ಏನೇನು ಬರ್ತಿದೆ, ಒಂದು ವಾಲು, ಇಲ್ಲಿ ಬಂದಾಗ ಇಲ್ಲಿ ಒಂದು ಡೋರ್ ಇದೆ, ಆ ಡೋರ್ ಕಾಣಬೇಕು ಮೇಲ್ಗಡೆ, ಅದು ನೋಡೋಣ ಏನೇನು ಬರುತ್ತೆ ಅಂತೇಳಿ. ಸೊ ಇದು ಹಳೆ ಪ್ರೀವಿಯಸ್ ಲೈನ್ಸನ್ನೆಲ್ಲ ರಬ್ ಮಾಡಿ, ನಾವು ತಿನ್ ಲೈನ್ಸ್ ಏನಕ್ಕೆ ಡ್ರಾ ಮಾಡ್ತೀವಿ ಅನ್ನೋದಂದರೆ ಇದೇ ಉದ್ದೇಶಕ್ಕೆ. ನೀವು ತಿನ್ ಲೈನ್ಸ್ ಡ್ರಾ ಮಾಡಿದರೆ ಏನು ಮಾಡ್ಬೋದು ಅಂದರೆ ಅದನ್ನು ಆಮೇಲೆ ಯೂಸ್ ಆದಮೇಲೆ ಅದನ್ನು ರಬ್ ಮಾಡೋದು. ಸೊ ರೈಟ್. ನೆಕ್ಸ್ಟ್ ಈಗೇನು ಮಾಡಿ, ಇದರಿಂದ ಕರೆಕ್ಟಾಗಿ ಕಾಂಪೌಂಡ್ ವಾಲಲ್ಲಿ ಕರೆಕ್ಟಾಗಿ ರೆಫರೆನ್ಸ್ ಇಟ್ಟಿದ್ದೀನಿ. ಸೊ ಇಲ್ಲಿಂದ ನೋಡ್ತಾ ಬರ್ಬೇಕೀಗ ಮತ್ತೆ ಇದು ಈ ವಾಲ್ ಇಲ್ಲಿ ಕಾಣುತ್ತೆ. ಸೊ ಎಕ್ಸ್ಟೆಂಡ್ ದಿಸ್ ಲೈನ್, ಸೊ ಇಟ್ ವಿಲ್ ಬಿ ಥಿಕ್ ಆ್ಯಂಡ್ ಅಗೈನ್ ಸೊ ದಿಸ್ ಇನ್ನರ್ ವಾಲ್, ಪ್ಯಾರಾಪೆಟ್ ವಾಲ್ ಕೊಟ್ಟಿದ್ದೀನಿ ಬಾಲ್ಕನಿಯಲ್ಲಿ, ಅದು ಹೈಟ್ 0.9 ಮೀಟರ್ ಇರ್ತದೆ. ಸೊ ಮೆಷರ್ ದಿಸ್, ಸೊ ಇಲ್ಲಿ 0.9 ಮೀಟರ್ ತನಕ ಮೆಷರ್ ಮಾಡಬೇಕು. ಸೊ ಇಟ್ ವಿಲ್ ಬಿ 1.8 ಟು ಸ್ಕೇಲ್. ಸೊ ಈ ಪಾರ್ಟು ಎಲ್ಲಿ ತನಕ ಅಂದರೆ ಈ ಲೈನ್ ತನಕ, ಈ ಪಾಯಿಂಟ್ ತನಕ ಮಾಡಬೇಕು, ಇಲ್ಲಿ ತನಕ 0.9, ಅದನ್ನೇ ಮತ್ತೆ ಇನ್ಕ್ರೀಸ್ ಮಾಡ್ತೀನಿ. ಸೊ ಜಸ್ಟ್ ಎಕ್ಸ್ಟೆಂಡ್ ದೀಸ್ ಲೈನ್ಸ್. ಸೊ ಥಿನ್ ಲೈನಲ್ಲಿ ಜಸ್ಟ್ ಎಕ್ಸ್ಟೆಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಈ ಕಡೆಯಿಂದ ಬಂದರೆ ಈ ಡೋರ್ ಕಾಣ್ತಾ ಇರುತ್ತೆ ನಮಗೆ. ಎಕ್ಸ್ಟೆಂಡ್ ದೀಸ್ ಆಲ್ಸೋ, ಇದು ಡೋರ್ ಆಯಿತು. ನೆಕ್ಸ್ಟ್ ಇದು ಅಷ್ಟೇ ಡೋರು, ಥಿನ್ ಲೈನ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕಾಂಪೌಂಡ್ ಪ್ಯಾರಾಪೆಟ್ ವಾಲ್ ಇರೋದ್ರಿಂದ ಈ ಸ್ಟೆಪ್ ಕಾಣೋದಿಲ್ಲ ನಮಗೆ, ಅದನ್ನು ಬರಿಬಾರ್ದು. ನೆಕ್ಸ್ಟ್ ಇಲ್ಲಿ ವಿಂಡೋ ಕಾಣ್ತಾ ಇರುತ್ತೆ, ವಿಂಡೋನ ಎಕ್ಸ್ಟೆಂಡ್ ಮಾಡಬೇಕು. ಇದು ಎಕ್ಸ್ಟೆಂಡ್ ಮಾಡಿದೆ. ಹಂಗೆ ಇನ್ ವಿಡ್ತ್ ಆಫ್ ವಿಂಡೋ. ಓಕೆ. ಸೊ ಇದಕ್ಕೆ ಛಜ್ಜ ಕೊಡಬಾರ್ದು. ಯಾಕೆ ಕೊಡಬಾರ್ದು ಅಂದರೆ ಇದು ಆಲ್ರೆಡಿ ಮೇಲ್ಗಡೆ ರೂಫ್ ಇರೋದ್ರಿಂದ ಛಜ್ಜದ ಅವಶ್ಯಕತೆ ಇಲ್ಲ ಅಲ್ಲಿ. ಸೊ ರೈಟ್, ಇಷ್ಟಾಯಿತು. 0.9 ಮೀಟರ್ ಏನು ಮಾಡಬೇಕೀಗ, ಎಲ್ಲಿ ತನಕ ಅಂದರೆ ಈ ಲೈನ್ ತನಕ 0.9 ಮೀಟರ್, 1.8 ಸೆಂಟಿಮೀಟರ್ is marked here. So this will be parapet, so this will be thick line. ನೆಕ್ಸ್ಟ್ ಇದು ಡೋರ್ ಎಲ್ಲಿ ತನಕ ಅಂದರೆ 2.1 ಮೀಟರ್ ಅಂದರೆ 2.1 ಮೀಟರ್ ಹೈಟು ಇಂಟು 2 ಅಂದರೆ 4.2 ತನಕ ಮಾರ್ಕ್ ಮಾಡಬೇಕು. ಫ್ರಮ್ ದಿಸ್ ಲೆವೆಲ್ ಇಟ್ ಇಸ್ ಅಪ್ ಟು 0. ಇದು ಡೋರ್ ಪೊಸಿಷನ್. ಡೋರ್ ಪೂರ್ತಿ ಬರೀಬಾರ್ದು, ಇಲ್ಲಿ ತನಕ ಮಾತ್ರ ಕಾಣುತ್ತಿರುತ್ತೆ, ಕೆಳಗಡೆ ಕಾಣೋದಿಲ್ಲ, ಯಾಕೆಂದರೆ ಇಲ್ಲಿ ಪ್ಯಾರಾಪೆಟ್ ಇರೋದ್ರಿಂದ. ಓಕೆ, ಇದಿಷ್ಟ ಆಯಿತು. ಇದಕ್ಕೂ ಅಷ್ಟೇ, ನಾವು ಬರೀಬೇಕಾದ್ರೆ ಇದಕ್ಕೆ ಫ್ರೇಮ್ ಬರೀಬೇಕು. ಎಕ್ಸಾಕ್ಟ್ ಮೆಷರ್ಮೆಂಟ್ ಬರೀಬೇಕಂದ್ರೆ ಅದ್ರದ್ದು ಫ್ರೇಮ್ ಬಿಡ್ತಾ ಇರುತ್ತೆ, ಅದನ್ನು ಸ್ಕೇಲ್ ಕನ್ವರ್ಟ್ ಮಾಡಿ ಬರೀಬೇಕು. ನಾವು ಇಟ್ ಈಸ್ ನಾಟ್ ಸೋ ನೆಸಸರಿ. ಸೊ ಸಿಂಗಲ್ ಶಟರ್ ಡೋರ್ ಆದರೆ ಇಷ್ಟು ಬರೆದ್ರೆ ಸಾಕು.
ಈ ಹೈಟಲ್ಲಿ ಸಪೋಸ್ ನಾವು 1 ಮೀಟ್ರಲ್ಲಿ ಕೊಟ್ಟರೆ ಇದು ಕಾಣ್ತಾ ಇರುತ್ತೆ ಡೋರು, ನಿಮಗೇನಾದರೂ ಲಾಕ್ ಅರೇಂಜ್ಮೆಂಟು ಅದೇನೋ ಇದ್ದರೆ ಬರಿಬೋದು. ನೆಕ್ಸ್ಟ್ ಡೋರ್ ಆಯಿತು. ನೆಕ್ಸ್ಟ್ ವಿಂಡೋ ಕಾಣಬೇಕಿಲ್ಲಿ. ವಿಂಡೋ ಎಲ್ಲಿ ತನಕ ಸ್ಟಾರ್ಟ್ ಆಗಿರುತ್ತೆ ಅಂದರೆ 0.9 ಸ್ಟಾರ್ಟ್ ಆಗಿ ಇದೇ ಲಿಂಟಲ್ ಲೆವೆಲ್ಲಿಗೆ ಎಂಡ್ ಆಗಬೇಕು. ಸೊ ಇದನ್ನೇ ರೆಫರೆನ್ಸ್ ತಗೊಳ್ತೀನಿ ನಾನು, ಇಲ್ಲಿಗೆ ಎಂಡ್ ಆಗಬೇಕಿದು. ಸೊ ಇದಿಷ್ಟು ವಿಂಡೋ ಆಯಿತು. ಇದಕ್ಕೆ ಫ್ರೇಮ್ಸ್ ಬರೆದು 2 ಶಟರ್ ಬರೆದ್ರೆ ಈ ಥರ ಬರೆದು ಮಧ್ಯದಕ್ಕೆ ಏನು ಮಾಡಬೇಕು, ಓಕೆ. ಸೊ ದಿಸ್ ವಿಲ್ ಬಿ ಅಗೈನ್ ಪ್ಲೇಸ್ಡ್ ವಿಂಡೋ. ಇದು ಇಂಡಿಕೇಶನ್ ಆಫ್ ಗ್ಲಾಸ್ ಇಂಡಿಕೇಟ್ ಮಾಡುತ್ತೆ ಅದು. ಸೊ ರೈಟ್, ಇದಾಯಿತು. ಇದಕ್ಕೆ ಛಜ ಬರೋದಿಲ್ಲ, ಯಾಕೆಂದರೆ ಅಲ್ಲಿ ರೂಫ್ ಇರ್ತದೆ ಮೇಲ್ಗಡೆ. ಸೊ ನೆಕ್ಸ್ಟು ಇಲ್ಲಿ ಬಂದಾಗ ಈ ಪ್ಯಾರಾಪೆಟ್ ವಾಲು ರೈಸ್ ಆಗಬೇಕು. ಎಷ್ಟು ರೈಸ್ ಆಗಬೇಕಂದ್ರೆ ದಿಸ್ ವಿಲ್ ಬಿ 0.15, 0.15 ಆ್ಯಂಡ್ 0.15, ಅಂದರೆ ಆಲ್ಮೋಸ್ಟ್ 0.45 ಇಂಟು 2. ಸೊ ಇಟ್ ವಿಲ್ ಬಿ 0.9. ಸೊ ಇಲ್ಲಿಂದ 0.9 ರೈಸ್ ಆಗಬೇಕು. ಇಲ್ಲಿಂದ 0.9 ಅಂದರೆ 1.8. ಸೊ ದಿಸ್ ವಿಲ್ ಬಿ 3.45 height of riser 1, 2, 3. So 1 ಕೊಡೋಣ. 0.1 into 3, so it will be 0.3 into 2.6, 0.6 ಮೀಟರ್ ರೈಸ್ ಆಗಬೇಕು. ಅಂದರೆ 1.2 ಆಲ್ಮೋಸ್ಟ್. ಇಲ್ಲಿ 1.2 ಯೂಸರ್ ಲೆವೆಲ್ಲು. ಇಲ್ಲಿಂದ ಮತ್ತೆ ಪ್ಯಾರಾಪೆಟ್ ಲೆವೆಲ್ 0.9 ಅಂದರೆ 1.8 ಈ ಲೆವೆಲಿಗೆ ಬರಬೇಕು. ಸೊ ಇಲ್ಲಿಗೆ ರೈಸ್ ಮಾಡ್ತಾಯಿದ್ದೀನಿ ನಾನು, ಇಷ್ಟು ಹೈಟ್ ಮಾಡ್ತಾಯಿದ್ದೀನಿ. ಇದು ಥಿಕ್ ಲೈನ್ ಮಾಡ್ತೀನಿ ವಾಲು. ಇದು ಬರೋದಾದ್ಮೇಲೆ ಇದು ಒಂದೇ ಹೈಟಲ್ಲಿ ಇರಲ್ಲ, ರೂಫು ಚೇಂಜ್ ಆಗುತ್ತೆ. ಇದನ್ನು ಹೈಟ್ ಎಷ್ಟು ಮಾಡಬೇಕಂದ್ರೆ ಇಲ್ಲಿಂದ ಮೇಲ್ಗಡೆಗೆ 3.1 ಇಂಟು 3.15 ಇಂಟು 2, 6.3. ಸೊ 6.3 measured from this end, it will be raised further. So ಇದು ಅಗೈನ್ ಸೆಕೆಂಡ್ ಫ್ಲೋರ್ ಇದು. ಸೊ ಇಲ್ಲಿ ತನಕ ಬರ್ತದೆ ಅದು. ಈ ಥರ ಆಯಿತು. ಅಂದರೆ ಇದೊಂದು ಲೆವೆಲ್. ರೈಟ್. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಪ್ಯಾರಾಪೆಟನ್ನು ಸ್ಟೆಪ್ ವೈಸ್ ಕೊಟ್ಟಿದ್ದೀನಿ ಟು ಇನ್ಕ್ರೀಸ್ ದ ಆಸ್ಥೆಟಿಕ್ ಅಪಿಯರೆನ್ಸ್. ಸೊ ಈ ಲೈನಿನ 3 ಲೈನನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡಿ ಸ್ಟೆಪ್ಸ್ ಥರ ಬರ್ತಿದ್ದೀನಿ. ನೆಕ್ಸ್ಟ್ ಇದು ಲ್ಯಾಡರ್, ಮುಂದ್ಗಡೆಯಿಂದ ನೋಡಿದಾಗ ನಿಮಗೆ ಕಾಣ್ತಾ ಇರುತ್ತೆ. ಸೊ ಇದು ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಬೇಸ್ ಪಾಯಿಂಟ್ ವಿಲ್ ಬಿ ಹಿಯರ್. ಸೊ ಫ್ರಮ್ ಥಿನ್ ಲೈನ್ ಬೇಸ್ ಪಾಯಿಂಟು ಇಲ್ಲೆಲ್ಲೋ ಹೋಗಿರುತ್ತೆ, ಕೆಳಗಡೆ ಇಲ್ಲಿ ಬಂದಿರ್ತದೆ. ನೆಕ್ಸ್ಟು ಅದರ ಹೈಟು ಇಲ್ಲಿ ಮಾಡಿದಾಗ ನಾನು ಈ ಲೈನನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ಎ ಥಿನ್ ಲೈನ್. So it will be transferred from this end. ಈ ಲೈನ್ ಇದಾಯಿತು. This is the compound wall. ಸೊ ನಾವು ಕಾಂಪೌಂಡ್ ವಾಲ್ ಥರ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ವಿ, ಇದಿಲ್ಲ. Now you can see this is the end of the wall. So ಇಲ್ಲಿ ಎಕ್ಸ್ಟೆಂಡ್ ಮಾಡಬೇಕಾಯಿತು. ರೈಟ್, now this is correct. ಸೊ 0.15 ಅಂದರೆ 0.3 ಥಿಕ್ನೆಸ್, 0.3
0.3, so extension of 0.6 meter on either side. So ಇದನ್ನು ಅಷ್ಟೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಸ್ಲ್ಯಾಬನ್ನು 0.6 ಅಂದರೆ 1.2 0.6 and this is also 1.2. Right. And even we can extend here also. Okay, first floor in the ground floor the column we correct ಆಯಿತು. So these are the front elevation, and then here you have to show different levels. So you can see here, so we have to mark different levels. So first will be ground floor level. In elevation this is sufficient. In ground floor level it is zeroed level, and plinth beam level it will be at 0.3 meter at the entrance. Here also it is marked 0.3 meter, and don't bother about these levels. So that is not it could not shown these levels in elevations. And this is the first roof level 3.75 meter, it is marked here. So in the first floor it is marked here plus 3.75 meter, and then this is the second roof level, that is 6.9 meter, and again you have to mark this also. So you have to extend thin line up to this end, and this I can call this as third roof level, and this second, and this third roof level plus. So this is about we have to add 3 numbers of steps. So here you have to add this 6.9 plus here I have introduced 3 numbers of risers, 1, 2, 3 of size 1.15 meter height. So if you add 0.45 to 6.9 meter, so you can see here, so I hope this is visible, 6.9 meter is the height of up to this level, second roof level, and if you add 0.45 meter plus thickness of roof, thickness of RCC slab, it comes around 7.5 meter. So you have to mark this as 7.50 meter. This is about different levels, and we can indicate the lintel level, sill level if it is necessary. So I will calculate and tell. The first lintel level is at a height of, and you can see here, so 0.3 meter plinth level plus 0.9 meter is the height from this end. So if you add this, it becomes, so you can observe here, so 0.3 plus 0.9 meter, the sill level is at this level, 0.3 plus 0.9 plus height of window is about 1.2 meter. So here is the answer. So if you add this 0.3 plus 0.9, it will be 1.2 plus height of window is at 1.2. This is about 2.4 meter. That is the lintel level. So if you want, you can mark that also, and even you can calculate many things. You can mark this also, but anyhow this is sufficient. These are the different levels we have to mark in elevation. So you can see perfectly, this is the front elevation we have prepared by using these 2 plans. So ground floor plan and first floor plan, and this is the front elevation we have written. So I hope this is sufficient, and thank you.